ಯಾರು ರೇಣುಕಮ್ಮನವ್ರೆ? ನಾವು ಒಂದು ಗಾಣಗರ ಪೈಕಿ ಹುಡುಗಿ ಅದು. ನನಗ್ ಬಿಡಿಸಿ ಹೇಳಿ, ನನಗೆ ನೀವು ಹೇಳ್ತಾ ಇರೋದು ಗೊತ್ತಾಗ್ತಾ ಇಲ್ಲ. ನಾಗವೇಣಿ ಅಂದ್ರೆ ಶೆಟ್ಟರ ಪೈಕಿ ಹುಡುಗಿ. ಯಾರವರು? ಅವ್ರು ನಮ್ಮನೆ ಕೇರಿ ಅವರೇ. ಅಣ್ಣ ಮನೆಗೆ ಹೋಗ್ಲಿಕ್ಕೆ ಹೋದ್ರೆ ಕುಡ್ಕೊಂಡು ಮಾಡ್ಕೊಂಡು ಹೊರಟಿ ಬಂದು ನಿಮ್ಗೆ ಹೇಳಿದ್ದಾರೆ ಅದು. ನಾವು ನಾಗವಣಿ ಮದುವೆ ಮಾಡಿಸಿದ್ದ ಹೇಳಿ. ನಾನ್ ನಿಮ್ಮನ್ನ ಕೇಳ್ತಾ ಇದ್ದೀನಿ, ನೀವೇ ಹೇಳ್ತಾ ಇದ್ದೀರಿ ಮದುವೆ ಮಾಡಿಸಿದ್ರಿ ಅಂತ. ನಾನೇನ್ ಹೇಳ್ದೆ ನೀವು ಮಾಡಿಸಿದ್ರಿ ಅಂತ? ಅಲ್ಲ, ನಾಗವಣಿ ಸುದ್ದಿ ಹೇಳಿದ್ರೆ ಮದುವೆ ಮಾಡ್ಸಕ್ಕೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಹೇಳಿ? ನಾನ್ ಮದುವೆ ಸುದ್ದಿ ಹೇಳಿಲ್ಲಮ್ಮ. ನಾಗವೇಣಿ ಯಾರು ಅಂತ ಕೇಳಿದೆ, ನೀವು ಮದುವೆ ಮಾಡಿಸಿದ್ವಿ ಅಂತ ನೀವ್ ಹೇಳಿದ್ರಿ. ಅದಕ್ಕೆ ಅವಾಗ್ಲೇ ಕೇಳಿದೆ ಯಾರಾದ್ರೂ ಮದುವೆ ಮಾಡಿಸಿದ್ದೀರಾ ಅಂತ. ಮಾಡಿಸಿದ್ದು ಯಾಕಂದ್ರೆ ಅದು ಪಾಪ ಅಪ್ಪ ಅಬ್ಬ ತಂದೆ ತಾಯಿ ಯಾರು ಇಲ್ಲಿ ಆಗಿತ್ತು. ಮತ್ತ ಅವಾಗ್ಲೇ ಕೇಳ್ದಾಗಿಲ್ಲ ಅಂದ್ರಿ. ನಾ ಯಾರು ಸುದ್ದಿ ಹೇಳ್ತೀನಿ ಮಾಡ್ಕೊಂಡಿದ್ದೆ. ಯಾರು ಸುದ್ದಿ ಆದ್ರೆ ಸಹಾಯ ಮಾಡೋದು ಯಾರಿಗ್ ಮಾಡಿದೆ ಅಂತ ಹೇಳ್ಬೋದಲ್ವ? ಅದಕ್ಕೆ ಕೇಳಿದೆ ಸಹಾಯ ಮಾಡ್ತೀರಾ ಯಾರಿಗಾದ್ರು ಅಂತ. ಹೀಗೆ ಒಂದು ಪಾಪ ಒಂದು ಬಡ ಹೆಣ್ಣು ಅಪ್ಪ ಅಬ್ಬ ಯಾರು ಇಲ್ಲ ಹೇಳಿ ನಾವು ದಾರಿ ಯಾರು ಕೊಟ್ಟದ್ ನಾವಯ್ಯ. ಅಪ್ಪ ಅಬ್ಬ ಯಾರು ಇಲ್ಲ ಇತ್ತು, ಅಣ್ಣಿದ್ದ. ಸೊ ಮದುವೆ ಮಾಡ್ಸಿದ್ ಹೌದು, ನಾಗವೇಣಿಗೆ ಮದುವೆ ಹೌದು. ಯಾಕಂದ್ರೆ ನಾವೇ ಸ್ವಂತ ದಾರಿ ಯಾರು ಕೊಟ್ಟಿಗೆ ಬಂದಿದ್ದೆ ನಂಗೆ ಹೇಳಿ. ನಾನು ಆಗುದಿಲ್ಲ ಸರಿ ಅವ್ರ ಹತ್ರ ಹೇಳಿದೆ, ನೀವು ಮದುವೆ ಆಗ್ಲೇಬೇಕು ಹಂಗೆ ಹಿಂಗೆ ಅಷ್ಟೇ ಕಷ್ಟ ಕೊಟ್ರು ಅವರು. ಓಹೋ, ಮದುವೆ ಆಗ್ಬೇಕು ಅಂತ ಕಡೆ ನಾನು ಪೇಟ್ರ್ ಕೆಲಸ ಮಾಡ್ತಾ ಇದ್ದೆ. ಹಾಗೆ ಮ್ಯಾನೇಜರ್ ನೀವು ಮದುವೆ ಆಯ್ತು ಅಂತ ಹೇಳಿ ಆಗುದಿಲ್ಲ ಅಂತ ಹೇಳಿ ಪೇಟ್ರ್ ಬರ್ಲಿಕ್ಕೆ ಹೇಳ್ಬೇಡ ಅಂತೇಳಿ ಹೇಳಿದ್ರು. ಓ, ನಿಮ್ಗೆ ಕೆಲಸ ಹೋಗೋ ಪರಿಸ್ಥಿತಿ ಬಂದ್ಬಿಡ್ತಾ? ಕೆಲಸನೂ ತೆಗ್ದಾಕ್ತ ಯಾಕಂದ್ರೆ ಎಲ್ಲ ಊರ್ ಜನ ಎಲ್ಲ ನೆಗ್ಗೆ ಹಿಡಿದ್ರು. ಯಾಕಂದ್ರೆ ಅಲ್ಲಿ ಒಂಥರ ಕೀಳಾಗಿ ನೋಡಿದ್ರು ಪೇಟ್ರಲ್ಲಿ. ಓಹೋ, ನಿಮ್ ಹೆಸರು ಕೆಡಿಸ್ಬಿಟ್ರು ಅಲ್ವಾ ಒಂದ್ ರೀತಿಲಿ? ಆ ಚೋಟ್ಬಟ್ಟೆ ಅಂತ ಜಿಂಜಿನ ಬಟ್ಟೆ ಹಂಗೆ ಅಷ್ಟೇ ಒಂಥರ ಅವಮಾನ ಮಾಡಿದ್ರು. ಅಲ್ಲ, ಅವ್ರ ಹೆಂಡತಿ ಇದಕ್ಕೆಲ್ಲ ಸಹಕಾರ ಮಾಡ್ತಾ ಇದ್ರ ಹೇಗೆ? ಹೆಂಡತಿನೂ ಗಂಡ ಹೆಂಡತಿ ಎಲ್ಲ ಮಾಡ್ತಾನೆ ಇದ್ರು. ಅವ್ರ ಮಗಳು ಸಹ ಮಾಡ್ತಾನೆ ಇತ್ತು. ಮಗಳು ಈ ವಿಚಾರದಲ್ಲಿ ಸಹಕಾರ ಕೊಡ್ತಾ ಇದ್ರ? ಆಯ್ತು, ಆಮೇಲೆ ಏನಾಯ್ತಮ್ಮ? ಕಡೆ ನಾನು ಪೇಟ್ರಲ್ಲಿ ಕೆಲಸ ನೀವು ಬರ್ಬೇಡ, ಚೋಟ್ ಬರ್ತಿದ್ದು ಸಹ ಕರಕ್ ಬತ್ತೆ ನಿಂಗೆ ಬರ್ಬೇಡ ಹಂಗೆ ಒಂಥರ ರಾಶಿ ತರ ಮಾಡಿದ್ರು. ಆದ್ರೆ ಆ ಚೋಟ್ ಬಟ್ಟೆ ಹೋಗೋ ಪೇಟ್ರಿಗೆ ಹೋಗ್ಕೊಂಡೆ ಅಂತ ತಾನಾದ್ರೂ ಇಟ್ಕೊಂಡಿದ್ದೆ ಹಂಗೆ ಹಿಂಗೆಲ್ಲ ಹೇಳ್ದ. ಹಾಗೆ ನಂಗೆ ರಾಶಿ ಅವಮಾನ ಆಯ್ತು. ಪೇಟ್ರಲ್ಲೆಲ್ಲ ಒಂಥರ ಅವಮಾನ ಮಾಡಿ ಕೀಳಾಗಿ ನೋಡಿದ್ರು ನಂಗೆ. ಆಗ ನಾನು ಹೇಳಿದೆ, ನಾನು ನೀವು ಪದೇ ಪದೇ ಬರಬೇಡಿ ಪೇಟ್ರಿಗೆ, ನಂಗೆ ಅವಮಾನ ಮಾಡ್ತರು ಅಂತೇಳಿ ಹೇಳಿದೆ. ಕಡೆದ ಒಂದು ಭಟ್ರ ಜೊತೆ ಜಾಗ ಬಂದು ಹಾಗೆ ಹಿಂಗೆ ಕಣಲ್ಲ ಸುಳ್ಳು ಹೇಳಿದ್ರು ನನ್ನ ಹತ್ರ. ಅಂದ್ರೆ ಗಾಣಿಗ ನೀ ಅವರು ಭಟ್ರಲ್ಲ ಕಣಲ್ಲ ಹೇಳಿ ಮೋಸ ಮಾಡಲಿಕ್ಕೆ ಹಂಗೆ ಮಾಡಿದ್ರು. ನಿಮ್ಗೆ ಮದುವೆ ಮಾಡ್ತೀನಿ ಅಂತ ಹೇಳಿದವರು ಕೂಡ ನಿಮ್ ಜಾತಿಯವರೇ ಅಂತ ಹೇಳಿ ಮದುವೆ ಮಾಡಿದ್ರು ಹೇಳಿ ಅವ್ರು ಹೇಳಿದ್ರು ನನ್ನ ಹತ್ರ. ನೀ ಯಾರ ಹತ್ರ ಹೇಳ್ಬೇಡ, ಧರ್ಮಸ್ಥಳ ಆಣೆ ಅಂತೇಳಿ ಹೇಳಿದ್ರು ಅವರು. ಸರಿ, ಸೊ ಅವ್ರು ಬಂದು ಒಪ್ಕೊಂಡು ಹೋದ್ರ? ಅವ್ರು ಅಡ್ಡಿಲ್ಲ ಅಂತೇಳಿ ಹೇಳಿದ್ರು. ಅವ್ರ ಹತ್ರ ಏನ್ ಹೇಳ್ತಾನೆ ಸಾಕು ಮಗಳು ಅಂತೇಳಿ ಹೇಳಿದ್ರು ಅವ್ರು. ಸರಿ, ಕಡೆ ಅವ್ರು ಅಡ್ಡಿಲ್ಲ ಹೇಳ್ಕೊಂಡೆ ಮದುವೆ ಹೋಗ್ಕಿಂದ ಮೇಲೆ ಅವರು 1 ತಿಂಗಳು ಮೇಲೆ ಎಂಜಾಯ್ಮೆಂಟ್ ಎಲ್ಲ ಮಾಡ್ಕೊಂಡು ಹೋದ್ರು. ಆದ್ರೂ ಅವ್ರು ಹೇಳಿದ್ರು ವಿಚಾರ ಮಾಡು ಅಂತೇಳಿ ಹೇಳಿದ್ರು. ಹಾಗೆ ನಾ ಹೇಳಿದೆ, ನಾನು ಜಾತಿ ಗಾಣಿಗ ಅಂತೇಳಿ ಹೇಳಿದೆ. ಹೇಳ್ಕೊಳ್ಳಿ ಇವ್ರ ಹತ್ರ ನೀವು ಹೇಳಿ ದಮ್ಮಯ್ಯ ಅಂತ ಹೇಳಿ ಅಂತ. ಇಲ್ಲ ನಾನು ಹೇಳಿದೆ, ಅವ್ರು ಒಟ್ಟಿಗೆ ಒಪ್ಕೊಂಡಾರೆ, ಅವ್ರ ಜಾತಿ ಗಾಣಿಗನೇ ಅಂತೇಳಿ ಸುಳ್ಳು ಹೇಳಿದ್ರು. ನನ್ನ ಹತ್ರ ಮೋಸ ಮಾಡ್ಬೇಕು. ಕಡೆ ನಾನು ಗಂಡ ಹತ್ರ 60,000 ರೂಪಾಯಿ ತಕೊಂಡ್ರು ಅವರು. ಹಂಗ್ ಮಾಡ್ತೆ ಹಿಂಗ್ ಮಾಡ್ತೆ ಅಂತ. ನನ್ನ ಹತ್ರ ಮದುವೆ ಆಗಿದ್ದು ಯಾವಾಗಮ್ಮ? ಜುಲೈ 5ಕ್ಕೆ ಮದುವೆ ಆಗಿತ್ತು. ಜುಲೈ 5 ಈ ವರ್ಷ ಮದುವೆ ಆಯ್ತು. ಮದುವೆ ಮಾಡಿಸಿದ್ ಯಾರಮ್ಮ? ಇವರೇ ಚೋಟ್ ಭಟ್ರೆ ಮದುವೆನೂ ಮಾಡಿಸಿದ್ರು, ದಾರಿ ಎರ್ದ್ ಕೊಟ್ರು. ಮದುವೆ ಖರ್ಚೆಲ್ಲ ಯಾರು ನೋಡ್ಕೊಂಡಿದ್ದಮ್ಮ? ಅವರೇ ಗಂಡಿನ ಮನೆಯದೇ ನೋಡ್ಕೊಂಡಾರೆ. ಓಹೋ, ನಿಮ್ಮನ್ನ ಅವ್ರ ಊರಿಗೆ ಕರ್ಸಿ. ಯಾವ ಊರಮ್ಮ ಅವ್ರದ್ದು? ಕೊಮ್ಮತ್ಕೊಂಡೆ. ಸರಿ, ಅಲ್ಲಿ ಕರ್ಸಿ ಮದುವೆ ಮಾಡ್ಕೊಂಡು ಆಮೇಲೆ ಆವಾಗ ನಾನು ಹೇಳಿದೆ ನಮ್ಮ ಜಾತ್ರೆಗೆಲ್ಲ ಕರೀತೆ ಅಂತೇಳಿ ಹೇಳಿದೆ. ಈ ಚೋಟ್ ಬಣ್ಣಿ ಎಲ್ಲೂ ಕರೆದ್ ಬೇಡ, ಗೊತ್ತಾಯ್ತದೆ ಹಂಗಾಯ್ತದೆ ಹಿಂಗಾಯ್ತು ಅಂತೇಳಿ ಹೇಳಿದ್ರು. ಇಲ್ಲ ನಾ ಕಣ್ಣೆ ಎಲ್ಲರಿಗೂ ಕರೀತೆ ಅಂತ. ಇಲ್ಲ ನೀ ಕರೋದೇ ಬೇಡ ಅಂತೇಳಿ ಹೇಳಿದ್ರು. ಮದುವೆ ಆಗಿ ಜುಲೈ 5ನೇ ತಾರೀಕು ಮದುವೆ ಆಗಿತ್ತು. 27ಕ್ಕೆ ಅವ್ರ ಮನೆಗೆ ತಂದ್ಬಿಟ್ರು ನನ್ನ ಗಂಡನ ಮನೆಗೆ. ನನ್ನ ಅಣ್ಣನೇ ಹೇಳ್ದ, ತಂಗಿ ಜಾತಿ ಗಾಣಿಗ ಅಂತೇಳಿ. ಓಹೋ, ನಿಮ್ ಅಣ್ಣ ಇಲ್ಲಿಂದ ಬಂದ್ಬಿಟ್ರು? ಅಣ್ಣ ಇಲ್ಲಿ ಮಲ್ಲಿಂದ ದಿವಸ ಇಲ್ದೇ ಇದ್ದ ಅಣ್ಣ ಬಂದ್ಬಿಟ್ರು. ಅಂದ್ರೆ ಅವ ಮಾನ್ ಮನೆ ಎಲ್ಲಾಗಿತ್ತು. ಅಲ್ಲ ಗೊತ್ತಾದ್ಮೇಲೆ ಏನಾಯ್ತು? ಈ ಗಂಡನ ಮಲ್ಲಿ ಚೋಟ್ ಬಟ್ಟೆ ನಂಗೆ ಮೋಸ ಮಾಡ್ದ, ಜಾತಿ ಎಲ್ಲ ನಾನು ಆಗುದಿಲ್ಲ ಆಗಿತ್ತು ಅಂದೇಳಿ ಹೇಳ್ತಾರೆ ಅವರು. ಈ ಗಂಡನ ಮನೇಲಿ ಇಟ್ಕೋತಾ ಇಲ್ಲ ಅಂದ್ರೆ ಅವ್ರಿಗೆ ಪುರೋಹಿತ್ ಪಟ್ರು, ಎಲ್ಲೋ ಕಾರದಿ ಮಾಡಿ ಅಂತದ್ದು ಮಾಡೋದಿಲ್ಲ. ಪೌರೋಹಿತ್ಯ ಮಾಡೋರ ನಿಮ್ ಗಂಡ? ಪುರೋಹಿತರು. ಹಾಗಾಗಿ ನೀವು ಬೇಡ ಅಂತ ಹೇಳ್ತಾ ಇದಾರ? ಏನಂತ ಬೇಡ, ಅದು ತಾನು ನೋಡ್ಕಂತ ಕಡೆ ಹೇಳ್ಕೊಂಡು ಹೇಳ್ತಾರೆ ಅವರು. ಅಂದ್ರೆ ಇವ್ರೆ ನಿಮಗೆ ನಿಮ್ ಗಂಡಂಗೆ ಚೆನ್ನಾಗಿದೆ ನಮ್ಮ ಸಂಬಂಧ ಚೆನ್ನಾಗಿದೆ. ಅರೆ ಇವ್ರೆ ಚೋಟ್ ಬಟ್ಟೆ ಮೋಸ ಮಾಡಿಲ್ಲ, ಆಗುದಿಲ್ಲ ಆಗಿತ್ತು. ಹೋಗ್ಕೊಂಡು ಎಲ್ಲಾರು ಕೊಡಿ ಹೋಗ್ಕೊಂಡು. ನಿಮಗ್ ಬೇಕಾಗಿರ್ಲಿಲ್ಲ ಇದು ಅಲ್ವಾ? ಯಾರಿಗೋ ಮೋಸ ಮಾಡೋದು ನಿಮಗ್ ಬೇಕಾಗಿರ್ಲಿಲ್ಲ. ಬಲವಂತದಿಂದ ನೀವು ಮೋಸ ಮದುವೆ ಆಯ್ತು. ನಿಮ್ ಮದುವೆನೂ ಹಾಳಾಯ್ತು. ಈಗ ಜೀವನ ಹಾಳಾಯ್ತು, ಪೇಟ್ರಿ ಕೆಲ್ಸನೂ ಹಾಳಾಯ್ತು. ಕಡೆ ಅವರು ಇದ್ರೆಲ್ಲ ಮಾಡ್ರು ಪೇಟ್ರಿ ವಿಷಯ ಗೊತ್ತಾಯ್ತು. ನಮ್ ಪೇಟ್ರಿ ಕೆಲ್ಸಕ್ಕೆ ಹೋಗ್ತೆ ಅಂತ ಹೇಳ್ದೆ. ಕಡೆ ಮ್ಯಾನೇಜರ್ ಅಂದ್ರೆ ಕೆಲ್ಸಕ್ಕೆ ಬರೋದು ಬೇಡ, ಒಂದ್ ಜವಾಬ್ದಾರಿ ಜನ ಬೇಕು, ನಾಳೆಗೆ ಏನಾದ್ರು ತಾನು ಹೊಣಗಾರ ಅಲ್ಲ ಅಂತೇಳಿ ಅವ್ರು ಹೇಳಿದ್ರು. ಈಗ ನೀವ್ ಎಲ್ಲಿದ್ದೀರಿ?
ನಾನೀಗ ಒಲ್ಲಿ ಅಂತ ಹೇಳಿದ್ದೆ. ಅಲಿತಾ ಇದ್ದೀರಿ? ನಂಗೆ ಯಾರೂ ದಿಕ್ಕಿಲ್ಲ ಈಗ. ಕಡೆ ಚೋಡ್ಬಟ್ ಮನೆ ತಂದು ಬಿಟ್ಟಾಗ ನಾನು ಕುಡುಕು ಅಲ್ಲ ಚೋಡ್ಬಟ್ನೆ ಇಟ್ಕೊಂಡೆ. ಏನ್ ಇಟ್ಕೊಂಡಿದ್ದಾರೆ? ಬಂಗಾರ ಕುಡುಕು. ಅದ್ ಹೇಗೆ ಚೋಟ್ಬಟ್ನ ಹತ್ರ ಇದೆ? ಅವರು ಕಳಿಸ್ಕೊಂಡು ನನ್ನ ಕಳಿಸ್ಕೊಂಡು ಬಲವಂತ ಮಾಡಿ ಕಳಿಸ್ಕೊಂಡು ಚೋಡ್ಬಟ್ನೆ ಇಟ್ಕೊಂಡವನೆ. ಅದ್ ಯಾವಾಗ ನಡೀತಮ್ಮ? ಅದು ಮದ್ವೆ ಅವ್ರಿಗೆ ತಂದು ಬಿಟ್ಟದ್ದೇ. ಕರಿಮಣಿ ಕೊಡು ತಾನು ಅಡು ಆಗ್ತಂತ ಹೇಳಿದ್ರು, ನಾ ಕೊಡ್ಲಿಲ್ಲ. ಓಹ್, ನಿಮ್ಮ ಹತ್ರ ಕರಿಮಣಿಯನ್ನು ಕಿತ್ಕೊಳಕ್ ಕರಿಮಣಿ ಕೊಡು ತಾನು ಅಡು ಆಗ್ತಾ ನಿಮ್ಮನ್ನ ತಂದು ಅಲ್ಲಿ ಬಿಟ್ಬಿಟ್ರಾ? ಹೊಲ ತಗೋಗ್ಬಿಟ್ರು. ಕಡವಲ್ಲಿ ಬಿಟ್ಟದವ್ರು ಅಷ್ಟೇ ನಂಗೆ ಕಷ್ಟ ಕೊಟ್ರು. ವಸ್ತ್ರ ಬೀಸಿ ಹೋಗುದು ಮಾಡಿ ಎಲ್ಲ ಮಾಡಿದ್ರು. ಬಹಳ ದಾರುಣ ಪರಿಸ್ಥಿತಿಯಲ್ಲಿ ನಾಗವೇಣಿ ಇದ್ದಾರೆ. ಬಹಳ ವಿಚಿತ್ರವಾದ ಸಮಸ್ಯೆ. ಮೋಸಕ್ಕೆ ಒಳಗಾಗಿದ್ದಾರೆ. ಮೋಸಕ್ಕೆ ಕಾರಣ ಅವರಲ್ಲ, ಮದುವೆಯಲ್ಲಿ ಮೋಸ ನಡೆದಿದೆ. ನ್ಯಾಚುರಲಿ ಗಂಡನ ಮನೆಯವರು ಮೋಸ ಮಾಡಿದ್ಯಾ ಅಂತ ಇವರನ್ನು ದೂರ ಮಾಡಿದ್ದಾರೆ. ಆದರೆ ಇವರು ಇನ್ನೊಬ್ಬರ ಒಂದು ರೀತಿಯ ಷಡ್ಯಂತ್ರಕ್ಕೆ ಸಿಕ್ಕಾಕೊಂಡಿದ್ದಾರೆ. ಅವರು ತಮ್ಮ ಲಾಭಕ್ಕಾಗಿ ಈಕೆ ಹೆಣ್ಮಗಳ ಜೀವನವನ್ನ ಹಾಳು ಮಾಡಿದ್ದಾರೆ. ನಾಗವೇಣಿಗೆ ಯಾವ ರೀತಿಯ ನ್ಯಾಯವನ್ನ ನಮ್ಮ ಈ ವೇದಿಕೆ ಒದಗಿಸುತ್ತೋ ಕಾದು ನೋಡಬೇಕಾಗಿದೆ. ನಾನು ಒಂದು ರೀತಿಯ ಗೊಂದಲದಲ್ಲಿದ್ದೇನೆ.